ವ್ಲಾಗ್ ಯಾರ್ದೋ ಕೆಟ್ಟಷ್ಟು ಬಿದ್ದಿದೆ ಅಂತ ಹೇಳಿ ನಾನು ಪೂಜೆ ಮಾಡ್ಸಕ್ ಹೋಗಿದ್ದೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇಷ್ಟ ದಿನ ಯಾಕೆ ಡೈಲಿ ವ್ಲಾಗ್ ಕಂಟಿನ್ಯೂಸ್ ಆಗಿ ಹಾಕಿಲ್ಲ ಅಂತಂದ್ರೆ ನಾನು ಸ್ವಲ್ಪ ಕಂಪನಿ ರೂಲ್ಸ್ ನ ಬ್ರೇಕ್ ಮಾಡಿದೆ. ಸೊ ಅದರಿಂದ ಇನ್ಮೇಲೆ ನಾನು ಡೈಲಿ ವ್ಲಾಗ್ಸ್ ಹಾಕೋದಕ್ ಆಗಲ್ಲ. ಸೊ ಅದಕ್ಕೆ ಸ್ಯಾಟರ್ಡೇ ಸಂಡೇಸ್ ಮತ್ತೆ 3 days ಒನ್ಸ್ ವ್ಲಾಗ್ ಮಾಡಿ ಹಾಕ್ತೀನಿ. ಆಸ್ ಯೂಶುವಲ್ ಬೆಳಿಗ್ಗೆ ಬೇಗನೆ ಎದ್ದು ಶನಿವಾರ ಆಗಿರೋದ್ರಿಂದ ನಮ್ಮ ಮನೇಲಿ ನಾನು ಪೂಜೆ ಮಾಡಿ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಚೆನ್ನಾಗಿತ್ತು. ಮತ್ತೆ ಹಂಗೆ ಊಟ ಮಾಡ್ಕೊಂಡು ಮತ್ತೆ ಅಲ್ಲಿಂದ ವಾಪಸ್ ಬರ್ತಾ ಕುರಿಗಳನ್ನ ನೋಡಿದ ತಕ್ಷಣ ನಮ್ಮ ಅಜ್ಜಿ ತಾತನೇ ನೆನ್ಪು ಬಂದ್ರು. ಬಿಕಾಸ್ ನಾನು ಅವ್ರ ಜೊತೆ ಅಜ್ಜಿಯವ್ರಿಗೆ ಹೋಗ್ತಿದ್ರೆ ಹೊಲಕ್ಕೆ ಹೋಗ್ತಾ ಇದ್ದೆ ಅವ್ರ ಜೊತೆ. ಆದ್ರೂ ನಂಗೆ ಬ್ಯಾಂಗ್ಳೂರ್ ಲೈಫ್ಗಿನ ಹಳ್ಳಿ ಲೈಫ್ ತುಂಬಾ ಇಷ್ಟ. ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ಸಡನ್ ಆಗಿ ಬೆಂಕಿ ಹತ್ಕೊಂಡ್ಬಿಟ್ಟೈತೆ. ನಾನು ಹೇಳಿದ್ ಮಾತೇನೋ ಕೇಳಿಸ್ಕೊಂಡ್ಬಿಡ್ತೇನೆ. ಆಮೇಲೆ ಹಂಗೆ ಗೊತ್ತಲ್ವಾ, ಲೆಮನ್ ಟೀ ಕುಡ್ದಿಲ್ಲ ಅಂದ್ರೆ ನನ್ನ ಡೇ ಕಂಪ್ಲೀಟೇ ಆಗಲ್ಲ ಅಂತೇಳಿ ಆ ವೆದರು ಆ ಮರಕ್ಕೆ ನಾನು ಇಲ್ಲಿ ಟೀ ಇಟ್ಟಿರೋ ಸಕ್ಕದಾಗಿತ್ತು ಅಂತಾನೆ ಹೇಳ್ಬೋದು. ಹಂಗೆ ಮನೆಗೆ ಬಂದ ತಕ್ಷಣ ಮತ್ತೆ ನಮ್ಮ ಅಣ್ಣ ಕಮ್ಮನಹಳ್ಳಿ ಕರ್ಕೊಂಡೋದ. ಎಂತಕ್ಕೆ ಅಂತಂದ್ರೆ ಬಾ ಕಡೆ ನಮ್ಮ ಕಮ್ಮನಹಳ್ಳಿ ಇವಾಗ ಕಮರ್ಷಿಯಲ್ ಸ್ಟ್ರೀಟ್ ಆದಂಗೆ ಆಗ್ಬಿಟ್ಟೈತೆ, ಬಾ ಒಂದು ವಿಸಿಟ್ ಮಾಡ್ಕೊಂಬರೋಣ ಅಂತ ಅವನು ಕರ್ಕೊಂಡೋದ. ಹಂಗೆ ನಮ್ಮ ವೀಕ್ಲಿ ಟಾಸ್ಕ್ ನ ಕಂಪ್ಲೀಟ್ ಮಾಡ್ಬಿಟ್ಟು ನಾವು ಹಂಗೆ ನೀರ್ ಕಣೆ ಎತ್ಕೊಂಡು ಮೇಲೆ 3rd floor ಬಂದ್ವಿ. ಆಮೇಲೆ ನೋಡಿದ್ರೆ ನನ್ನ ಹೆಸರು ಹೇಳ್ಕೊಂಡು ಯಾರು ಬೌಲಿಂಗ್ ಮಾಡ್ತಾವ್ರೆ, ಅದ್ ನಾನೇನ ಆಮೇಲೆ ನಮ್ಮಮ್ಮ ಚೇಂಜ್ ಮಾಡ್ಬಿಟ್ಟಿರು ನಾನು ಕಾಂತಾರ ಮೂವಿ ನೋಡ್ಬೇಕು ಅಂತ. ಬಟ್ ಆದ್ರೂ ಇವಾಗ್ಲೂ ಹೇಳ್ತೀನಿ, ಕಾಂತಾರ ಮೂವಿ ಅದು ಗೂಸ್ ಬಂಪ್ಸ್ ಯಾವಾಗ್ಲೂ ಹೋಗಲ್ಲ. ಇದು ನನ್ನ ಇವತ್ತಿನ ವ್ಲಾಗ್ ಗೈಸ್. ಸೊ ನನಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಿ ಮುಂಚೆ, ಬಟ್ ನನ್ಗೆ ಇವಾಗ್ಲೂ ಅದೇ ಸಪೋರ್ಟ್ ಬೇಕು ಅಂತ ಕೇಳ್ಕೊಂತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.